ಹಾಯ್ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ ಶಿಲ್ಪಶ್ರೀ ಇಚ್ಛೆ ಯೂಟ್ಯೂಬ್ ಚಾನಲ್ಗೆ. ಎಲ್ಲ ಎಲ್ಲೋಗ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸಂಡೇ ಇದ್ದಿದ್ದರಿಂದ ನಾನು ಮತ್ತು ನನ್ನ ಫ್ರೆಂಡ್ಸು, ನನ್ನ ಕಸಿನ್ಸು ಎಲ್ಲ ಸೇರಿಕೊಂಡು ಕಾಟೇರಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ಕಾಟೇರಮ್ಮ ದೇವಸ್ಥಾನದಲ್ಲಿ ಹಣ್ಣು ಕಾಯಿ ಮಾಡಿಸೋಣ ಅಂತ ಹಣ್ಣು ಕಾಯಿ ತೊಗೊಂಡ್ವಿ. ಎಲ್ರಿಗೂ ಅದೇನೋ ಒಂಥರ ಕ್ರೇಜ್ ಇರುತ್ತೆ. ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿ ಜೊತೆ ಒಂದು ಗೋಪುರದ ಮುಂದೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು. ಅದೇ ಥರ ನಮಗೂ ಕ್ರೇಜ್ ಇತ್ತು. ಹಾಗಾಗಿ ನಾವು ಕೂಡ ಒಂದು ಸೆಲ್ಫಿ ತಗೊಂಡ್ವಿ. ನಿಮಗೆ ಗೊತ್ತಿರೋ ಹಾಗೆ ಸಣ್ಣ ಮಕ್ಕಳಿಗೆ ಚಾಮಿ, ಸ್ವಾಮಿ, ಮಾಮಿ ಅಂತ ಹೇಳ್ಕೊಡ್ತಾರೆ ದೇವ್ರಿಗೆ. ಹಾಗೆಯೇ ನಾವು ಕೂಡ ನಮ್ಮ ಸ್ವರಂಗೆ ಮಾಮಿ ಚಾಮಿಗೆ ನಮಸ್ಕಾರ ಮಾಡು ಅಂತೇಳ್ಬಿಟ್ಟು ಹೇಳ್ಕೊಂಡು ಅವಳ ಹತ್ರ ಸ್ವಲ್ಪ ಮಾತಾಡಿಕೊಂಡು ಅವಳ ಭಾಷೆ ಕೇಳ್ತಾ ಖುಷಿಯಿಂದ ಮುಂದೆ ಸಾಗಿದ್ವಿ. ಅಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಯಾರೋ ಒಬ್ಬರು ಅಲ್ಲಿ ಕಾಯಿ ಹೊಡ್ಕೊಂಡು ಬನ್ನಿ ಟೆಂಪಲ್ ಒಳಗಡೆ ಅಂತೇಳ್ಬಿಟ್ಟು ಹೇಳಿದರು. ಹಾಗಾಗಿ ನಾನು ಕೋಟಿ ಅಣ್ಣನ ಕರೆದೆ, ಕಾಯಿ ಹೊಡ್ಕೊಂಡು ಹೋಗೋಣ ಬಾ ಕೋಟಿ ಅಣ್ಣ ಅಂತ. ಅಲ್ಲಿ ನಮ್ಮ ಕೋಟಿ ಅಣ್ಣಂಗೂ ಸ್ವಲ್ಪ ಕಾಲು ಎಳೆದೆ. ನೋಡಿ ಯಾವ ಥರ ಕಾಲು ಎಳೆದೆ, ಜೋಕ್ ಮಾಡಿದೆ ಅಂತ. ಬೇಗ ಮದುವೆ ಆಗಲಿ ಅಂತ ಬಿಟ್ಟು ಆಗುತ್ತೆ ಹಂಗಾರೆ ಇವತ್ತೇ ಆಗುತ್ತಾ ನೋಡಿ. ಎಷ್ಟು ನೀಟಾಗಿ ಹೊಡೆದ್ರೆ ಈ ಥರ ಬಂದರೆ ಬೇಗ ಮದುವೆ ಆಗುತ್ತೆ ಅಂತ ಹೇಳಿ. ಈವಾಗ ಚಿಕ್ಕದಾಗ ಬಂದು ಈವಾಗ ದೊಡ್ಡದಾಗಿ ಬಂದರೆ ಮದುವೆ ಆಗುತ್ತೆ ಅಂತ. ಕುಡಿಬಾರ್ದು ದೇವ್ರಿಗೆ. ಏನೇ ಆಗಲಿ ಕಾಟೇರಮ್ಮನ ದಯೆ ನಮ್ಮ ಕೋಟಿ ಅಣ್ಣನ ಮೇಲೆ ಸದಾ ಇರಲಿ ಅಂದ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೊರಟ್ವಿ. ಹಾಗೆಯೇ ಈ ವರ್ಷದಲ್ಲಿ ನಮ್ಮ ಕೋಟಿ ಅಣ್ಣಂಗೆ ಮದುವೆ ಆಗಲಿ ಅಂತೇಳ್ಬಿಟ್ಟು ಬೇಡ್ಕೋ ಅಂತ ಹೇಳ್ಕೊಂಡೆ ಒಳಗಡೆ ಕರ್ಕೊಂಡು ಹೋದೆ ದೇವ್ರ ಹತ್ರ. ಸಂಡೇ ಆಗಿದ್ದರಿಂದ ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ. ಬಟ್ ನಾವು ಹೋಗಿದ್ದ ಟೈಮಿಗೆ ಅಷ್ಟೇನು ಜನ ಇರಲಿಲ್ಲ. ಬೆಳಗ್ಗೆ ಎಲ್ಲ ಇದ್ರಂತೆ. ನಾವು ಹೋಗಿದ್ದೆ 4 ಗಂಟೆ ಆಗಿತ್ತು. ಸೊ ಹಾಗಾಗಿ ದೇವ್ರ ದರ್ಶನ ತುಂಬ ಚೆನ್ನಾಗೇ ಆಯಿತು ನಮಗೆ. ನಾನು ಕಾಟೇರಮ್ಮನ ಹತ್ರ ನನ್ನ ಸಕಲ ಕಾರ್ಯಗಳನ್ನು ಸಿದ್ಧಿಗೊಳಿಸು ಅಂತೇಳ್ಬಿಟ್ಟು ಬೇಡ್ಕೊಳ್ತಾ ನಿಂತ್ಕೊಂಡೆ. ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇವಾಗ ಆಟೋ ಪೂಜೆ ಮಾಡಿಸ್ಬೇಕಿತ್ತು ನಮ್ಮದು. ಹಾಗಾಗಿ ಆಟೋ ಪೂಜೆಗೆ ಬಂದಿದ್ದೀವಿ. ನಾವು ಹೊಸ ಆಟೋ ತೊಗೊಂಡಿರೋದ್ರಿಂದ ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ಆಟೋಗಳನ್ನು ತಗೊಂಡು ಬಂದಿದ್ವಿ. ಅಲ್ಲಿ ಆಟೋ ಪೂಜೆ ನಂತರ ನಾವು ಹೊರಟಿದ್ದು ಒಂದು ಒಳ್ಳೆ ನೇಚರ್ ಇರೋ ಪ್ಲೇಸಿಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದು ಕಾಟೇರಮ್ಮ ದೇವಸ್ಥಾನದ ಪಕ್ಕನೇ ಇತ್ತು ಮಾವಿನ ತೋಪು. ಅಲ್ಲಿ ಸೌದೆಗಳನ್ನೆಲ್ಲ ಎಲ್ಲರೂ ಕೂಡ ಒಂದೊಂದು ಸೌದೆ ತೊಗೊಂಡು ಬಂದರು. ಒಲೆ ಹಾಕಿದ್ವಿ, ಅಂದರೆ ಅಲ್ಲಿ ಬಿದ್ದಿದ್ದ ಕಲ್ಲಲ್ಲೇ ಒಲೆ ಹಾಕ್ಕೊಂಡ್ವಿ. ಒಲೆ ಹಾಕ್ಬಿಟ್ಟು ಕೆಲವರು ಚಿಕನ್ ತೊಗೊಂಡು ಬರೋಕ್ಕೆ ಹೋಗಿದ್ರು. ಇನ್ನು ಕೆಲವರು ಆಟೋದಲ್ಲಿ ಇದ್ದಿದ್ದು ರೇಷನ್ ಇಳಿಸ್ತಾ ಇದ್ರು. ನಾನು ಸುತ್ತ ವಿಡಿಯೋ ಮಾಡ್ತಾ ನಿಂತಿದ್ದೆ. ನಮ್ಮ ಪುಟಾಣಿ ಸ್ವರ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ಲು. ವಾವ್, ಈ ಥರ ನೇಚರು ಖಂಡಿತ ಯಾರಿಗೂ ಕೂಡ ಸಿಗಲ್ಲ ಅನ್ಕೋತೀವಿ. ಸಿಕ್ಕಿದರೆ ಈ ಥರ ಚಾನ್ಸ್ಗಳನ್ನ ಮಿಸ್ ಮಾಡಬೇಡಿ. ಫ್ರೀ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಈ ಥರ ನೇಚರ್ ಜೊತೆ ಎಂಜಾಯ್ ಮಾಡಿ ಅಂತ ಕೇಳ್ತೀನಿ. ನೋಡಿ, ಚಿಕನ್ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ವು. ಈಗ ನಮ್ಮ ಹತ್ರ ಇರೋದು ಇದೊಂದೇ ಚಾಕು. ಅದರಲ್ಲಿ ಹೆಂಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. 5 ಕೋಳಿನ ಎರಡು ಅದೇನು ಅಷ್ಟು ಶಾರ್ಪ್ ಇಲ್ಲ ಅನ್ಕೊಂತೀನಿ. ಅದು ದೊಡ್ಡದು. ಅಬ್ಬಾ, ನಮ್ಮ ಸ್ವರಂಗೆ ನೀರು ಸಿಕ್ಕಿದ್ರೆ ಸಾಕು, ಅದು ಏನು ಖುಷಿನೋ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ಇವರು ಶಿಲ್ಪಶ್ರೀ HG ಅವರು ಚಿಕನ್ ಮುಖ ಕೀಳಕ್ಕೆ ಬೆಂಕಿ ಹಚ್ಚುತ್ತವ್ರೆ. ಪೇಪರ್ ಚೂರು ಇಲ್ವಾ? ಪೇಪರ್ ಅಲ್ಲ, ಹುಲ್ಲೇ ಇಲ್ವಾ? ಅಲ್ಲಿ ಹುಲ್ಲು ಅಡಿದೆ ಅದು. ಅಡಿ ನಚ್ಚು.
ಗ್ಯಾಸಲ್ಲಿ ವಿತಿನ್ ಸೆಕೆಂಡ್ಗೆ ಹಚ್ತೀವಿ. ಬಟ್ ಸೌದೆ ಒಲೆ ಹಚ್ಚೋದು ತುಂಬಾ ಕಷ್ಟ ಇರುತ್ತೆ. ಪ್ಲಾಸ್ಟಿಕ್ ಅಥವಾ ಕವರ್ ಇದ್ದರೆ ಬೇಗ ಹತ್ಕೊಳ್ಳುತ್ತೆ. ನಾವಿಲ್ಲಿ ಒಣಗಿದ ಎಲೆಗಳನ್ನ ಯೂಸ್ ಮಾಡಿ ಬೇಗ ಬೇಗ ಹಚ್ಚಿದ್ದೀವಿ, ಆದರೂ ಕೂಡ ಬೇಗ ಹತ್ಕೊಳ್ಳಿಲ್ಲ. ನೋಡಿ ಒಲೆ ಹಚ್ಚೋದು ಯಾವ ಥರ ಅಂತೇಳ್ಬಿಟ್ಟು. ಆಂಟಿ ಕಷ್ಟಪಟ್ಟು ಒಂದು ಸೌದೆ ತಂದರೆ. ಆಂಟಿ ಹೌ ಇಸ್ ಇಟ್ ಫೀಲಿಂಗ್? ಹೆಂಗೆ ಅನ್ನಿಸ್ತೈತೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಈ ತರ ಅಡಿಗೆ ಎಲ್ಲ ಮಾಡ್ತಿದೀವಿ. ನೀವು ಕನ್ಫ್ಯೂಷನ್ ಆಗಬೇಡಿ, ಇವರು ಮತ್ತೆ ಇವರು ಒಂದೇ ಥರ ಕಾಣ್ತಾರಂತೆ ಅಮ್ಮಮ್ಮಗಳು. ಇಲ್ಲ ಇಲ್ಲ ಸರ್, ನೋಡಿ ಈ ಥರ ವೈಬಲ್ಲಿ ನಾವು ಅಡುಗೆ ಮಾಡಕ್ ಬಂದಿದ್ದೀವಿ. ನೋಡಿ ಇವರೆಲ್ಲ ಕುಕ್ಕು. ಮನೇಲಿ ಒಂದಿನ ಅಡುಗೆ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಗಂಗಾ ಎಲ್ಲ ನೋಡಿ ನಾನ್ ಮಾಡ್ತೀನಪ್ಪ ಅಡುಗೆ ಮಾಡಕ್ ನೋಡಿ ಹೆಂಗ್ ತಯಾರಾಗಿದ್ದಾರೆ. ಇವಾಗ ಕೋಳಿ ಕ್ಲೀನ್ ಮಾಡಕ್ಕೆ ಬಿಸಿನೀರ್ ಬೇಕು, ಅದಕ್ಕೋಸ್ಕರ ಫುಲ್ ಹಾಕು. ಅದ್ ಮುಳುಗಿಸ್ಬೇಕು ಕೋಳಿನಾದ್ರೂ ಒಳಗಡೆ ಹಾಕು, ಫುಲ್ ಹಾಕು, ಚೆನ್ನಾಗಿ ಕಾಯಿಸ್ಬೇಕು. ಅಯ್ಯೋ ಸೌದಿ ಹೊತ್ಕೊ ಬರೋದು ಮಾಡೋಣ ಅನ್ಕೊಂಡೆ. ಛೇ ಅಷ್ಟ್ ಬೇಗ ಕೆಳಗಡೆ ಹಾಕ್ಬಿಟ್ರಿ ನೀವು. ನೋಡಿ ಅಲ್ಲೆಲ್ಲ ಇದ್ದಿದ್ದಂತಹ ಕಟ್ಟಿಗೆಗಳನ್ನ ಎತ್ಕೊ ಬಂದು ಅಡ್ಗೆಗೆ ಅಂತ ಹಾಕಿದ್ದಾರೆ. ಅಲ್ಲಮ್ಮ ಎರಡು ಕಡೆಯಿಂದನೂ ಕಚ್ಚುತ್ತದೆ. ಇವಾಗ ಅನ್ನಕ್ಕೆ ರೆಡಿ ಮಾಡ್ತಿದ್ದಾಳೆ ರಶ್ಮಿತಾ. ಇವರಿಬ್ರು ಹೆಚ್ಚುತ್ತಾ ಇದ್ದಾರೆ. ಆಂಟಿ ಎಲ್ಲರಿಗೂ ಹೇಳ್ತಿದ್ದಾರೆ ಅಷ್ಟಷ್ಟು ಹಾಕಿ ಇಷ್ಟಿಷ್ಟು ಹಾಕಿ ಅಂತ ಹೇಳ್ತಿದ್ದಾರೆ ಆಂಟಿ. ನಮ್ಮ ಗಂಗಾ ಒಬ್ಳು ಆಡೋದು. ಮೊಸರೆ ತರಲಿಲ್ವಲ್ಲ ನಿಮಗೆ? ಹ್ಞೂ ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಳ್ಳಿ ಹಂಗಾರಿ. ಚಿತ್ರಾನ್ನ ಮಾಡ್ಕೊಂತೇಳಂತೆ ನೋಡಿ. ಮ್ಯಾಂಗೋ ಹೇಗೆ ಅನ್ನಿಸ್ತಿದೆ? ಹಾಂ ಯಾಕೆ? ಮಾವಿನ ಹಣ್ಣು ತಗೊಂಡು ತಿನ್ನಿ, ಯಾರು ಬೇಡ ಅಂದಿದ್ದು. ಈ ಪ್ಲೇಸಿಗೆ ಸೆಕೆಂಡ್ ಟೈಮ್ ಬಂದಿದ್ದು, ತುಂಬ ಚೆನ್ನಾಗಿ ಅನಿಸ್ತಿದೆ. ಅದು ಇವತ್ತು ಕ್ರೆಡಿಟ್ ಹೋಗೋದು ನಮ್ಮ ತೇಜುಗೆ. ಇವತ್ತು ಹೋಗಿ ಮಾಡೋಣ ಅಕ್ಕ ಅಂತ ಅಂದ, ಸೊ ಹಾಗಾಗಿ ಬಂದ್ವಿ. ನೋಡಿ ಅದ್ರಲ್ಲೂ ಚಿಕನ್ ಇದ್ರೆ ಮಾತ್ರ ಬರ್ತೀನಿ ಅಂದ, ಇಲ್ಲಾಂದ್ರೆ ಬರಲ್ಲ ಅಂದ. ಹ್ಞೂ ಅದು ಚಿಕನ್ ಮಾಡೋದಾದ್ರೆ ಮಾತ್ರ ಹೊರಗಡೆ ಹೋದ್ರೆ, ಚಿಕನ್ ಮಾಡಿದ್ರೆ ಅಷ್ಟೇ ಹೋಗೋಣ ಅಕ್ಕ, ಇಲ್ಲಾಂದ್ರೆ ನಾನು ಬರಲ್ಲ ಅಂತೇಳಿ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಆಫೀಸಿಂದ 1 hour ಮುಂಚೆ ಬಂದ. 2 hours ಮುಂಚೆ. ಇಷ್ಟೊಂದು ಸಮಾಧಾನ ಯಾಕಿದ್ದಾನೆ ಅಂದ್ರೆ ನಾಳೆ ರಜೆ ಇದೆ, ಭಾನುವಾರ. ಇಲ್ಲ ಹೋಗ್ಬೇಕಲ್ಲ ನಾಳೆ. ನಾಳೆ ರಜೆ ಇಲ್ವಾ? ಏಕೆ? ವೀಕ್ ಆಫ್ ತಗೊಂಬೇಕು. ವಾ ಓಕೆ ಓಕೆ ಡನ್. ಆಯ್ ಚಿನ್ನಿ ಮಗಳು, ಹಾಯ್. ಆನ್ ಮಾಡ್ತಿದ್ದೀರಾ ಬಂಗಾರಿ? ಇಲ್ಲಿ ಹಾಯ್ ಬಂಗಾರಿ, ಹಾಯ್. ಈ ಕಡೆಗೆ ತಿರುಗಿ ಹೇಳ್ಬೇಕು. ಹಾಯ್ 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 ಬಂಗಾರಿ, ಹಾಯ್ ಮಾಡು. ಹಾಯ್. ಏನ್ ಮಾಡ್ತಿದ್ದೀರಾ? ಚಿಚ್ಚಿ ಸಾರು ಮಾಡ್ತಿದ್ದೀರಾ ನೀವೆಲ್ಲ ಸೇರ್ಕೊಂಡು? ಬನ್ನಿ ಹೋಗೋಣ, ಅಲ್ಲಿ ಮಾಡಿ. ಮಾವಿನ ತೋಪಿಗೆ ಬಂದು ಇಲ್ಲಿ ನೋಡಿ ಹೆಂಗ್ ತಿಂತಿದ್ದಾಳೆ ನೋಡಿ. ನ್ಯಾಚುರಲ್ ಫ್ರೂಟ್, ಸೊ ಮಕ್ಳಿಗೆ ಕೊಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅಯ್ಯೋ ಅಕ್ಕ ಬನ್ನಿ, ಇಲ್ಲಿ ಒಳಗೆ ಹಾಕಿದ್ಯಾ? ನಂಗೆ ಮಗಳು ಬೇಡ ರೆಡಿ ಮಾಡ್ತಿದ್ದಾರೆ, ನೋಡೋಣ. ನೋಡಿ ಚಿಕನ್ ರೆಡಿ ಮಾಡ್ತಿದ್ದಾರೆ, ಎಲ್ಲ ಪುಕ್ಕನ್ ತೆರಿತಾ ಇದ್ದಾರೆ. ಆಂಟಿ ನಂಗೊಂದು ಪೀಸ್. ಅಣ್ಣ ಕುಕ್ಕರ್ ಬಿಡಿರಿ, ನಿಮ್ದೇನು ನೈಟ್ ಪ್ಯಾಂಟ್ ಅಲ್ಲ? ಯಾರು ಚೆನ್ನಾಗಿ ಪುಕ್ಕ ತೆರಿತಾರೆ, ಯಾರು ಪುಕ್ಕನ ಕಿತ್ತೆ ಮಾವಿನ ಹಣ್ಣು ಕೊಡ್ತೀನಿ ನೋಡಿ. ಅದಕ್ಕೂ ನೆನ್ನೆ ನೆನ್ಪು ಮಾಡಿದ್ ನಾನು.
ಕ್ರೆಡಿಟ್ ಗೋಸ್ ಟು ಆಂಟಿಗೆ. ಏ ಮಾವಿನಕಾಯಿ ಕಳ್ಳಿ ಈ ಕಡೆ ಬಾ. ಹೊರಗಡೆ ಹೋಗಿ ಕೋಟಿದಾಸ್ ಅವ್ರೆ, ಕೋಟಿದಾಸ್ ಅವ್ರೆ, ಯಾವ ಖುಷಿಗೆ ಈ ತರ ಎಲ್ಲ ಕೋಳಿ ಪುಕ್ಕ ತರಿತಾ ಇದ್ದೀರಾ? ಬಿಟ್ಟೋಗಿರೋ ಹುಡುಗಿಯರು ಚೆನ್ನಾಗಿರಲ್ಲ ಅಂತ ಖುಷಿಗೆ ಮೇಡಮ್. ಬಿಟ್ಟೋಗಿರೋ ಹುಡುಗಿರ ಆಂಟಿರಲ್ವಾ? ನೀವೆಲ್ಲ ಹುಡುಗರು ಇರ್ಬೇಕಾದ್ರೆ ನನ್ನನ್ನ ಯಾಕೆ ಕೇಳಿಸ್ತೀರಾ? ನೀವು ಮುತ್ಕಿನ ಗೊತ್ತಿಲ್ಲ. ಮುತ್ಕಿ ಆಗಿರೋ ಮತ್ತೇನಕ್ಕೆ ಬರ್ತೀರಾ? ಹುಡುಗರ ಜೊತೆ ಹುಡುಗಿರ ಜೊತೆ ಮನೇಲಿ ಇರ್ಬೇಕು. ಕೆಲಸ ಮಾಡಕ್ ಮತ್ತೆ ಹೇಳ್ಬಾರ್ದು. ಊಟ ರೆಡಿ. ಕಾಟೆ ರಮ್ಗ 5 ಕುರಿ ಬಲಿ ಹೊಡೆದು ಇವತ್ತು ಹೊರಗಡೆ ಬಂದು ಕೋಳಿ ಕೊಟ್ಟಿಯನ್ನ ಕುರಿ ಅಂತೀಯಲ್ಲ ಕೊಟ್ಟಿಯನ್ನ. 5 ಕುರಿ ಅಲ್ಲ 5 ಮರಿ ಕೋಳಿ ಮರಿ. ಹಾಯ್ ಫ್ರೆಂಡ್ಸ್, ಇವತ್ತು ಹೊಸಕೋಟೆ ತಾಲೂಕು ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತು 5 ಕೋಳಿನ ಬಲಿ ಹೊಡೆದು ಅಲ್ಲಿಂದ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದು ಔಟ್ ಸೈಡ್ ಅಲ್ಲಿ ಅಲ್ಲಿ ಸೌದಿ ಎಲ್ಲ ಉಡ್ಕ ಬಂದು ಹೊರೆ ಹಾಕಿ ಆ ತರ ಫೈರ್ ಕ್ಯಾಂಪ್ ಹಾಕಿ ಕ್ಯಾಮ್ರಾ ತೋರಿಸಿ ಮೇಡಮ್. ಓಕೆ, ಅಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಒಲೆ ಹಾಕ್ಬಿಟ್ಟು ಇಲ್ಲಿ ತೋಟದಾರ ಹತ್ರ ಪರ್ಮಿಷನ್ ತಗೊಂಡು ಈ ತರ ಅಡಿಗೆ ಮಾಡ್ಕೊಂಡು ತಿಂದ್ರೆ ಅದು ಟೇಸ್ಟೇ ಬೇರೆ. ನೀವು ಒಂದ್ಸಲ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಹೋಗಿ ಈ ತರ ಮಾಡ್ಕೊಂಡು ತಿನ್ನಿ ಬ್ರೋ. ಅಂದ್ರೆ ಒಬ್ರು ಇಬ್ರನ್ನ ಬೆಸ್ಟಿನ್ ಕರ್ಕೊಂಡು ಹೋಗ್ರಿ ಈ ತರದವಳನ್ನ ತಿನ್ನಕ್ ಬೇಸಾಗ್ತಾಳೆ. ಇವಳು ಆಲ್ರೌಂಡ್ರ್, ಇವಳು ಕೀಪಿಂಗ್ ಬಿಟ್ರೆ ಮಾಡ್ತಾಳೆ, ಬ್ಯಾಟಿಂಗ್ ಬಿಟ್ರೆ ಮಾಡ್ತಾಳೆ, ಬಾಲಿಂಗ್ ಬಿಟ್ರೆ ಮಾಡ್ತಾಳೆ. ಲಾಸ್ಟ್ ಯಾವ್ದು ಬೇಡ ಎಕ್ಸೆಪ್ಟ್ ಪ್ಲೇಯರ್ ಆಗಿ ಹೊರ ಕುಂದಿರ್ತಾಳೆ. ಇವನು ಸ್ಕಿನ್ ಅಲ್ಲ, ಇಲ್ಲಿ ನೋಡಿ ಇವ್ರು ಪುಕ್ಕ ತರ್ದಿರೋದಕ್ಕೂ ಇವ್ರು ನೋಡಿ ಎಲ್ಲರ ಸ್ಟೈಲು ನೋಡಿ, ಈ ಮ್ಯಾಂಗೋ ಸ್ಟೈಲ್ ನೋಡಿ ನೋಡಿ ಹೆಂಗೆ. ಮ್ಯಾಂಗೋ ಅದು ತಿನ್ಬೇಕೋ ಬೇಡವಾ? ಮ್ಯಾಂಗೋ ಪ್ಲೀಸ್, ಮ್ಯಾಂಗೋ ಬೇಡ. ಅದೇ ತಿಂದ್ಬಿಡ್ತೀನಿ ಸ್ವಲ್ಪ ಹೊತ್ತು. ಅಯ್ಯೋ ದೇವ್ರೆ. ಓಕೆ, ಇವಾಗ ಇಷ್ಟು ಸಾಕು. ನೆಕ್ಸ್ಟ್ ಕುದಿಯಕಾರ ಒಂದು ವಿಡಿಯೋ. ಇಲ್ಲಿ ಎಂಜಾಯ್ ಮಾಡ್ತಿರೋದು ಅಂದ್ರೆ ಎಲ್ಲದೂ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾನು ಕೆಲಸ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ, ಅದು ಹಾಗಾಗಿ ನಾನು ಕೆಲಸ ಮಾಡಲ್ಲ. ನೋಡಿ ನೆಕ್ಸ್ಟ್ ಪುಕ್ಕ ಎಲ್ಲ ಆದಮೇಲೆ ಅನ್ನ ರೆಡಿ ಆಯಿತು. ಇನ್ನೊಂದು ವಿಷಲ್ ಆಗಬೇಕು, 2 ಆಗಬೇಕಲ್ಲ. ಇದೆಲ್ಲ ಇದು ಮಾಡ್ಕೊತಿದ್ದಾರೆ. ನೋಡಿ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗ್ಬಿಡ್ತು ನಮ್ಮದು. ಹಾಗಾಗಿ ಇವಾಗ ಎಲ್ಲ ಅಷ್ಟೊತ್ತಿಗೆ ಚಿಕನ್ ರೆಡಿ ಮಾಡಿದ್ರು ಕೋಟಿ ಅಣ್ಣ ಅವರೆಲ್ಲ ಸೇರಿಕೊಂಡು. ಒಲೆ ಎಲ್ಲ ಆರೋಗ್ಬಿಟ್ಟಿದೆ. ನೈಟು ಫೈರ್ ಕ್ಯಾಂಪ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ಇವಾಗ ನೈಟ್ ಆಯಿತು. ಹಾಗಾಗಿ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ ಗ್ರೇವಿಗೆ. ನೋಡಿ ಕೂಗ ಕೋಳಿಗೆ ಖಾರ ಮಸಾಲೆ, ಮಿರ್ಚಿ ಮಸಾಲೆ. ಯಾರು ಮಾಡ್ತಿದ್ದೀನಿ ಇಲ್ಲೇ? ಹಲೋ, ಹಾಂ ಬಸ್ಸು, ಹಾಂ ಮಾಡಿದ್ದೀನಿ. ಒಟ್ನ ಕೇಳಿ ಬಾಸು. ಹಾಂ ಬಾಸು ಹೋಗ್ತಿದ್ದಾನೆ ಕೇಳಿ. ಇಲ್ಲ ಹೇಳಿಲ್ಲ, ಕೂರ್ಬಿಡ. ಇಲ್ಲ ಹೇಳಿಲ್ಲ. ನಿಂದು ಎಲ್ಲಿ ನೀನ್ ಕೂತಲ್ಲಿ ಈ ಕಡೆ ಬಾ. ಕೈಲೆಲ್ಲ ಆಯ್ತು ನೋಡಿ. ಇಲ್ಲಪ್ಪ. ಓಹೋ, ಇವ್ರಿಗೆ ಎಣ್ಣೆ ಬೇರೆ ಬೇಕಂತ ನೋಡಿ ಈ ನೈಟಲ್ಲಿ. ಓಹೋ, ಮನೆಗೆ ಹೋಗಿ ಏನಿದ್ರು ಅಪ್ಪ ಅಡ್ಗೆ ನಿಮ್ದು, ಊಟ ನಮ್ದು. 10 kg ಉಂಟು, ಮನೆಗೆ ಹೋಗಿ ನೀರ್ ಬೇಕಾದ್ರೆ ತಪ್ಪಲೆ ಇಟ್ಕೊಂಡು ಕುತ್ಕೊಳ್ಳಿ. 10 kg ಚಿಕನ್. ಅಪ್ಪ ಇವ್ರಿಗೇನು ತಲೆ ಇದೆಯೋ ಇಲ್ವೋ? ಬಂದಿರೋದು 10 ಜನ ಬಂದಿದ್ದೀವಿ ಆಂಟಿ. 10 ಜನಕ್ಕೂ 1 kg ತಿನ್ನಕ್ಕಾಗುತ್ತಾ? ಹುಡುಗರ ಹತ್ರ ಕೆಲಸ ಮಾಡಿಸ್ತಾರೆ. ಅದೇ ಸ್ಪೆಷಲ್ ಬೇಕು ಅಂತಾನೆ ಬಂದಿರತ್ ತಾನೆ. ಕೂಗ ಕೋಳಿಗೆ ಖಾರ ಮಸಾಲೆ, ಮಿರ್ಚಿ ಮಸಾಲೆ. ನೀನು ತಿಂದೇನೆ ಕೊಟ್ಟ ನೀನು ತಿನ್ನಕ್ಕೆ. ಇವಾಗ ಎಂತಕ್ಕೆ ತಗೊಳ್ಳೋದು ಇದು? ಹೆಂಗ ಅನಿಸ್ತಿದೆ? ರೆಡಿ ಆಗ್ತಿದೆ ಚಿಕನ್. ನೋಡಿ ಚಿಕನ್ ರೆಡಿ ಆಗ್ತಿದೆ. ಏನ ಪಾಪ ತಿನ್ನಿಸ್ತೀಯ? ಕೊಡಿಲ್ಲ ನನ್ನ ಪೀಸ್ ಐತೆ. ಕೊಟ್ಟಿದ್ದ ಒಂಚೂರು ಬಿಟ್ಕೊಂಡ್ರೆ ಕೊಟ್ಟೆಣ್ಣ ನಿಜನಾ? ಬಿಟ್ಕೊಂಡಿದ್ಯಾ?
ಎಲ್ಲ ಅವ್ರನ್ನೇ ಬಡ್ಸದ ಬಾ ಇಲ್ಲೊಂದೆರಡು ಹಾಕಿ ಯಜಮಾನ ಬಂದ ಕೊಟ್ಟೆಣ ಬೈಲಿ ಅವರು ನಮ್ಮವರೇ ಇಲ್ಲಿ ಬೈಕ್ ನಿಲ್ಸಿದ್ದೀರಾ? ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿಬಿಡೋಣ ಟೀಚರಮ್ಮ, ಅದು ಉತ್ತರ ಐತಲ್ಲ. ಏನನ ಆದ್ರೆ ಯಾರು ಹೊಣೆ ಬಂದ್ರೆ ಇರ್ಲಿ. ಏ ಗಂಗಾ ಹಾಕಣ ಎಣ್ಣಗಿನ್ನ ಪೀಸ್ ಹಾಕಣ, ಇವ್ರಿಗೆ ಹಾಕ ಅಣ್ಣವ್ರಿಗೆ. ಮಸಾಲ ರುಬ್ಕ ಬಂದಿದ್ರೆ ಚೆನ್ನಾಗಿರೋದು. ನಮ್ಗೆ ಹೇಳಿದ್ರೆ ನಮ್ಮ ಮಿಸ್ಸಸ್ಗೆ ಹೇಳಿದ್ರೆ ಮಿಕ್ಸಿಗೆ ಹಾಕೊಂಡು ಕೊಡೋರು. ನಾನು ಬೆಳಿಗ್ಗೆ ಹೇಳಿದೆ ಇವ್ರಿಗೆ